ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಮೈ ಚಾನಲ್. ನಾನು ಇವತ್ತು ನಿಮಗೆ ಒಂದು ಫುಡ್ಡಿಂಗ್ ರೆಸಿಪಿನಿ ತೋರಿಸ್ತಾ ಇದ್ದೀನಿ. ಹೆಗ್ ಪುಡ್ಡಿಂಗ್ ರೆಸಿಪಿ ಅಂತಲೇ ಹೇಳ್ಬೋದು, ಪುಡ್ಡಿಂಗ್ ಅಂತ ಕೂಡ ಹೇಳ್ಬೋದು. ಈಗ ಕ್ಯಾರಮಲ್ ಪುಡ್ಡಿಂಗ್ ಎಲ್ಲ ಮಾಡುವಾಗ ನಾವು ಕ್ಯಾರಮಲ್ ಮಾಡಿ ಮೇಲೆ ಹಾಕ್ತೀವಿ, ಸ್ವಲ್ಪ ವ್ಯತ್ಯಾಸವಾಗಿರುತ್ತೆ. ಇದು ಸ್ವಲ್ಪ ವ್ಯತ್ಯಾಸವಾಗಿರುತ್ತೆ ಅಷ್ಟೇ, ತುಂಬಾನೇ ಟೇಸ್ಟ್ ಆಗಿರುತ್ತೆ. ಹಾಗೆ ತುಂಬಾ ಈಸಿ ಕೂಡ. ಒಂದು ಚಿಕ್ಕ ಚಿಕ್ಕ ಕಪ್ಗಳೆಲ್ಲ ಹಾಕಿ ಇಟ್ಕೊಂಡು ನಾವು ಹಾಗೆ ಕೂಡ ಸರ್ವ್ ಮಾಡ್ಬೋದು. ನಾವು ಅದು ಕಟ್ ಮಾಡಿ ಪೀಸ್ ಮಾಡಬೇಕು ಅಂತಾನೆ ಇಲ್ಲ. ಅದು ಒಂದು 7-8 ಅವರ್ ನಾವು ಫ್ರಿಜ್ ಅಲ್ಲಿ ಇಟ್ಟು ತೆಗೆಯುವಾಗ ಇನ್ನೂ ಕೂಡ ಕೂಲಿಂಗ್ ಆಗಿರುತ್ತೆ. ಈ ಸಮ್ಮರ್ಗೆ ಬಂದು ತುಂಬಾ ತಿನ್ನೋದಕ್ಕೆ ಟೇಸ್ಟ್ ಆಗಿರುತ್ತೆ. ಹೇಗೆ ಮಾಡೋದು, ಏನೆಲ್ಲ ಬೇಕು ಅಂತ ವಿವರವಾಗಿ ನಾನು ತಿಳಿಸಿದ್ದೀನಿ. 3 ಇಂಗ್ರೀಡಿಯೆಂಟ್ಸ್ ಇದ್ರೇನೆ ಸಾಕು: ಹಾಲು, ಮೊಟ್ಟೆ ಹಾಗೆ ಸಕ್ಕರೆ. ಫ್ಲೇವರ್ ಏನಾದ್ರೂ ಹಾಕೋಬೇಕು ಅಂತ ಹೇಳಿದ್ರೆ ನೀವು ಯಾವುದೇ ಫ್ಲೇವರ್ ಆದ್ರೂ ಸೇರಿಸ್ಕೋಬಹುದು. ವೆನಿಲಾ ಎಸೆನ್ಸ್, ಅದೇ ಎಸೆನ್ಸ್ ಗಳನ್ನ ಕೂಡ ನೀವು ಸೇರಿಸ್ಕೋಬಹುದು. ಬಂದು ಇಲ್ಲಿ ಏಲಕ್ಕಿ ಮಾತ್ರ ಯೂಸ್ ಮಾಡಿ. ಮಾಡಿದ್ರೆ ಏನೇನೆಲ್ಲ ಬೇಕು, ಯಾವ ರೀತಿ ಮಾಡಿದ್ರೆ ಟೇಸ್ಟ್ ಆಗಿರುತ್ತೆ ಅಂತ ನೋಡೋಣ ಬನ್ನಿ. ಪುಡಿಂಗ್ ಮಾಡೋದಕ್ಕೆ ನಾನು 3 ಕಪ್ ಅಷ್ಟು ಹಾಲು ಹಾಕೊಳ್ತಾ ಇದ್ದೀನಿ. 3 ಕಪ್ ಹಾಲಿಗೆ ನಾನು 1 ಕಪ್ ಸಕ್ಕರೆ ತಗೊಳ್ತೀನಿ. ಇದನ್ನ ಚೆನ್ನಾಗಿ ನಾನು ಕಾಯಿಸಿ ತಗೊಳ್ತೀನಿ, ಹೋಗೋದಕ್ಕೆ ಬಿಡಬೇಕು. ಹಾಗಾಗಿ ಇದನ್ನ ಕಾಯಿಸಿ ತಗೋಬಿಡ್ತೀನಿ. ನಾನು ಇಟ್ಕೊಂಡಿದ್ದೀನಿ. ಅದಕ್ಕೆ 1 ಕಪ್ ಅಷ್ಟು ಸಕ್ಕರೆ ಹಾಕೊಂಡಿದ್ದೀನಿ. ನಾನು ಮೊದಲು ಹೇಳಿದಾಗೆ 3 ಕಪ್ ಹಾಲಿಗೆ 1 ಕಪ್ ಅಷ್ಟು ನಾನು ಸಕ್ಕರೆ ತಗೊಂಡಿದ್ದೀನಿ. ಅದೇ ಕಪ್ ಮೆಸರಲ್ಲಿ ಕ್ಯಾರಮಲ್ ಮಾಡ್ಕೋಬೇಕು. ಕ್ಯಾರಮಲ್ ಪುಡ್ಡಿಂಗ್ ಬಂದು ನಾವು ಕ್ಯಾರಮಲ್ ಮಾಡಿ ಅದರ ಮೇಲೆ ನಾವು ಹಾಕ್ತೀವಿ. ನಾವು ಒಂದು ಪ್ಲೇಟಿಗೆ ಆಮೇಲೆ ನಾವು ಅದನ್ನ ಸರ್ವ್ ಮಾಡ್ತೀವಿ. ಇದು ಬಂದು ನಾವು ಬೌಲಲ್ಲೇ ಇಟ್ಟಿದ್ದೀನಿ ಸ್ಟಾರ್ಟಿಂಗ್ ಆಗಿದೆ. ಈಗ ಕಾಯಿಸಿಟ್ಟಿದ್ದ ಹಾಲನ್ನ ಸ್ವಲ್ಪ ಹಾಕಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಗಟ್ಟಿಗೆ ಆಗುತ್ತೆ ಹಾಲೆಲ್ಲ ಹಾಕ್ತಾ. ಗ್ಯಾಸ್ ಆನೇ ಇರೋದ್ರಿಂದ ಹಾಗೆ ಕರಗುತ್ತೆ. ಮಾಡ್ಕೊಳ್ತಾ ಕರ್ಗೋಗುತ್ತೆ. ಮಾಡ್ಕೊಳ್ಳೋದು ಬೇಡ, ಅದು ಹಾಗೆ ಬಿಸಿಯಲ್ಲೇ ಕರ್ಗೋಗುತ್ತೆ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಅದಕ್ಕೆ ಸ್ವಲ್ಪ ಏಲಕ್ಕಿ ಪೌಡರ್ ಕೊಟ್ಕೊಂಡಿದ್ದೀನಿ. ಇದ್ರೆ ವೆನಿಲಾ ಎಸೆನ್ಸ್ ಏನಿದ್ರು ಹಾಕ್ಕೋಬಹುದು. ರೆಡಿ ಆಗಿದೆ. ಈಗ ಅದನ್ನ ಸ್ವಲ್ಪ ಹೊತ್ತು ಬಿಸಿ ಹೋಗೋದಕ್ಕೆ ನಾನು ಹೀಗೆ ಬಿಡ್ತೀನಿ. ಇಲ್ಲಿ ನಾನು ಒಂದು ಬೌಲ್ ತೊಗೊಂಡಿದ್ದೀನಿ. ಅದಕ್ಕೆ 2 ಮೊಟ್ಟೆ ಹಾಕೊಳ್ತಾ ಇದ್ದೀನಿ. ಈ ಮೊಟ್ಟೆನ ಚೆನ್ನಾಗಿ ಬೀಟ್ ಮಾಡ್ಕೊಳ್ತೀನಿ. ಕ್ಯಾರಮಲ್ ಹಾಲು ಏನು ಕಾಯಿಸಿಟ್ಟಿದ್ದೀವೋ ಹಾಲು ಬಿಸಿ ಹೋಗೋದಕ್ಕೆ ಬಿಡಬೇಕು. ಬಿಸಿ ಹೋಗೋದಕ್ಕೆ ಬಿಟ್ಟು ಈ ಮೊಟ್ಟೆಯಲ್ಲಿ ಹಾಕಿ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಹಾಕುವಾಗ ಆ ಮೊಟ್ಟೆ ಬಂದು ನಮಗೆ ಬಾಯ್ಲ್ ಆಗಬೇಡ್ದು. ಬಿಸಿ ಹೋದ್ಮೇಲೆ ಹಾಕ್ಕೊಂಡ್ರೆ ನಾವು ಆ ಮೊಟ್ಟೆನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಆಗುತ್ತೆ. ಸ್ಟೈನ್ ಮಾಡಿ ನಾನು ತೊಗೊಳ್ತಾ ಇದ್ದೀನಿ. ಕಟ್ಟಿರುತ್ತೆ ಏಲಕ್ಕಿ ಪೌಡರ್ ನಾನು ಅದು ಕುಟ್ಟಿ ಹಾಕಿದ್ದೆ. ಅದರದ್ದು ಕೂಡ ನನಗೆ ರೀತಿಯಾದ ತರಿ ಸಿಗಬೇಡ್ದು ಅನ್ನೋದಕ್ಕೋಸ್ಕರ ನಾನು ಸ್ಟೈನ್ ಮಾಡಿ ತೊಗೊಂಡು ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಳ್ತೀನಿ. ನೋಡಿ ಈ ಕಲರೆಲ್ಲ ಆಗಿದೆ ನಮಗೆ. ಇದನ್ನು ಕೂಡ ಒಂದು ಸಲ ಬೀಟ್ ಮಾಡ್ಕೊಳ್ತೀನಿ. ಕಟ್ಟಿರುವಂಥದ್ದು ಏನಾದರೂ ಸ್ವಲ್ಪ ಉಳಿದಿದ್ರು ಕೂಡ ಅದನ್ನು ನಾನು ಚೆನ್ನಾಗಿ ಮತ್ತೊಂದು ಸಾರಿ ವಿಸ್ಕಿಂತನ ಮಿಕ್ಸ್ ಮಾಡಿಕೊಂಡೆ. ಇಲ್ಲಿ ಒಂದು 6 ಕಪ್ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಯಾವುದೇ ರೀತಿ ಕಪ್ ಇದ್ರೆ ನೀವು ತೊಗೋಬೋದು. ಗಾಜಿನ ಕಪ್ ಇದ್ರೆ ಒಳ್ಳೆಯದು. ನನ್ನ ಹತ್ರ ಬಂದು ಒಂದೇ ಸೈಜಿನ ಕಪ್ ಇಲ್ಲ. ಈ ರೀತಿ ಗಾಜಿನ ಕಪ್ಗಳು ಇದೆ. ಒಂದೊಂದು ಸೈಜಿಂದ ಇದೆ. 3 ಒಂದು ಸೈಜಿಂದು, 2 ಒಂದು ಸೈಜಿನ, ಒಂದು ಸೈಜಿಂದ ಮಾಡಿದ್ದೀನಿ. ಅದಕ್ಕೆ ಈ ರೀತಿ ಸಿಲ್ವರ್ ಪೇಪರ್ ನಾನು ರ್ಯಾಪ್ ಮಾಡ್ತಾ ಇದ್ದೀನಿ. ಮಾಡ್ಕೊಂಡಿದ್ದು ಅದಷ್ಟು 6 ಕಪ್ಪಿಗೂ ನನಗೆ ಸರಿಯಾಗಿದೆ ಕೊಳ್ತಾ ಇದ್ದೀನಿ. ರ್ಯಾಪ್ ಮಾಡಿಕೊಂಡು ಅದನ್ನು ನಾನಿಟ್ಟು ಬೇಯಿಸ್ಕೊಳ್ತೀನಿ. ಬೇಯಿಸ್ಕೊಳ್ತೀನಿ. ಆಮೇಲೆ ಸಿಂಗಲ್ ಇಡ್ತೀನಿ. ನಂದು ಸ್ಟೀಮ್ ಪಾತ್ರೆ ಬಂದು ಸ್ವಲ್ಪ ಸಣ್ಣದಿದೆ. ಹಾಗಾಗಿ ನಾನು ಇಲ್ಲಿ 2 ಕಪ್ ಇಟ್ಬಿಟ್ಟು 1 ಕಪ್ ಇಟ್ಟು ನಾನು ಬೇಯಿಸ್ಕೊಳ್ತೀನಿ. ಈಗ ನಾನು ಬೇಯಿಸ್ಕೊಂಡೆ. ನಮಗೆ ಈಗ ಪುಡಿಂಗ್ ರೆಡಿ ಆಗಿದೆ. ನೋಡಿ ಇಲ್ಲಿ ನಾನು ಡಿಪ್ ಮಾಡಿ ನಾನು ತೋರಿಸ್ದೆ ಇಟ್ಟಿದ್ದೀನಿ. ಚೆನ್ನಾಗಿ ಬಿಸಿ ಹೋಗಬೇಕು. ಬಿಸಿ ಹೋದ್ಮೇಲೆ ಇದನ್ನು ಒಂದು 8 ನಾವು ಫ್ರಿಜ್ಜಲ್ಲಿ ಇಟ್ಟು ತೊಗೊಳೋದಿದೆ. ಇಡ್ಬೋದು, ಫ್ರಿಜ್ಜಲ್ಲಾದರೂ ಇಡ್ಬೋದು. ಫ್ರಿಜ್ಜಲ್ಲಿ ಇಟ್ಟು ನಾವು ಕೂಲಾಗಿ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಬಿಸಿ ತೊಗೊಂಡೆ. ಇದರ ಮೇಲೆ ನಾನು ಸ್ವಲ್ಪ ಗೋಡಂಬಿನ ನೋಡಿ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ನಾನು ಇದ್ರೆ ಪಿಸ್ತಾ ಕೂಡ ಇಟ್ಕೋಬಹುದು. ಗೋಡಂಬಿ ಇತ್ತು ಅಂದ್ರೆ ಗೋಡಂಬಿ ಕೂಡ ಇಟ್ಕೋಬಹುದು. ಬಾದಾಮಿ ಇತ್ತಂದ್ರೆ ಬಾದಾಮಿ ಕೂಡ ನೀವೆಲ್ಲ ಕೂಡ ಅರೇಂಜ್ ಮಾಡ್ಕೊಂಡೆ ಇದನ್ನ 8 ಅವರ್ ಫ್ರಿಜ್ಜಲ್ಲಿ ಇಟ್ಟು ತಗೊಳ್ತೀನಿ. ನಾನು ಅದನ್ನ ಫ್ರಿಜ್ಜಿಂದ ಹೊರಗಡೆ ತೆಗ್ದಿದ್ದೀನಿ. 8 ಅವರ್ ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೆ. ನಿಮಗೆ ಹೆಚ್ಚು ಬೇಕಂದ್ರೆ ಹೆಚ್ಚು ಕೂಡ ಇಡಬಹುದು. ನೋಡಿ ಅದನ್ನ ಒಂದು ಸ್ಪೂನ್ ಇಂದ ನಾನು ತೆಗಿತಾ ಇದ್ದೀನಿ. ತುಂಬಾನೇ ಒಂದು ಟೇಸ್ಟ್ ಆಗಿ ತುಂಬಾನೇ ಸೆಟ್ ಆಗಿ ಸಿಕ್ಕಿತ್ತು. ಈಗ ಮತ್ತೊಂದು ಕಪ್ಪಲ್ಲಿ ಇರೋದು ಕೂಡ ನಾನು ಅದೇ ರೀತಿ ನಾನು ತೆಗೆದು ತೋರಿಸ್ತೀನಿ. ಆ ಫುಡ್ಡಿಂಗ್ ಹೇಗಿರ್ಬೇಕು ಅದೇ ಸ್ಟ್ರೆಚರಲ್ಲಿ ಕರೆಕ್ಟ್ ಆಗಿತ್ತು ನಮಗೆ. ಅದೇ ಒಂದು ಖಂಡಿತ ಇದನ್ನ ನೀವು ಮಕ್ಕಳಿಗೆ ಕೊಟ್ಟರೆ ಖಂಡಿತ ಇಷ್ಟಪಡ್ತಾರೆ. ಅಲ್ಲಿ ಮಾಡುವಂಥದ್ದೆಲ್ಲ ಇಟ್ಟು ನೀವು ಒಂದು ಕೂಲಾಗಿ ಮಾಡಿ ತಿನ್ನೋದು ತುಂಬಾನೇ ದೇಹಕ್ಕೆ ಒಳ್ಳೇದು. ಖಂಡಿತ ಟ್ರೈ ಮಾಡಿ. ಇವತ್ತೊಂದು ಒಳ್ಳೆ ಫುಡ್ಡಿಂಗ್ ರೆಸಿಪಿನೇ ನಾನು ನಿಮಗೆ ತೋರಿಸಿದ್ದೀನಿ. ಖಂಡಿತ ಟ್ರೈ ಮಾಡಿ ತಿಂದು ನೋಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕೆಳಗೆ ಕಾಣೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ಮಾಡೋದ್ರಿಂದ ನಾನು ಹಾಕೋ ವಿಡಿಯೋ ಎಲ್ಲ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ರೆಸಿಪಿಯೊಂದಿಗೆ ನಾನು ನಿಮಗೆ ಸಿಗ್ತೀನಿ. ಈಗಾಗಲೇ ನೀವು ಕೊಡ್ತಾ ಇರೋ ಸಪೋರ್ಟಿಗೆ ತುಂಬ ಧನ್ಯವಾದ.